ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದ್ರೆ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲಾ ಕಾಲೇಜುಗಳಲ್ಲಿ ಸೀಟು ಪಡೆಯುವುದಕ್ಕೆ ಈ ಬಾರಿ ಭರ್ಜರಿಯಾದಂತಹ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶಾತಿಗಾಗಿ ಕೆಇಎ ಮೂಲಕ ಅರ್ಜಿ ಕರೆಯಲಾಗಿದ್ದು, ಕೇವಲ 43,000 ಸೀಟುಗಳಿಗೆ ಬರೋಬ್ಬರಿ 2,29,000ಕ್ಕೂ ಅಧಿಕ ಅರ್ಜಿ ಸಲ್ಲಿಕೆಯಾಗಿದೆ. ಕ್ರೈಸ್ ಸಂಸ್ಥೆಗಳು ಈ ಬಾರಿ SSLC ಮತ್ತು PUCಯಲ್ಲಿ ದಾಖಲೆಯ ಸಾಧನೆಯನ್ನ ಮಾಡಿರುವುದೇ ಈ ಬಾರಿ ಬೇಡಿಕೆಗೆ ಕಾರಣ ಅಂತ ಕ್ರೈಸ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಬಿ ಶಿವಸ್ವಾಮಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ SSLCಯಲ್ಲಿ 97.57% ಹಾಗೆ PUCಯಲ್ಲಿ 97.22% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಬಹುತೇಕರು ಡಿಸ್ಟಿಂಕ್ಷನ್ ಹಾಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಅದರಲ್ಲೂ SSLCಯಲ್ಲಿ 132 ಮಕ್ಕಳು ಟಾಪ್ 10 ರ್ಯಾಂಕ್ ಒಳಗೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ರಾಜ್ಯದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವ 821 ವಸತಿ ಶಾಲೆಗಳ ಈ ಶೈಕ್ಷಣಿಕ ಕ್ರಾಂತಿಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕವಾದಂತಹ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಸಂಸ್ಥೆಗಳ ಸಂಘದ ವತಿಯಿಂದ ನಾವು ಏನು 6ನೇ ತರಗತಿಯಿಂದ 2ನೇ PUC ವರೆಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ. ಈ ಸಂಸ್ಥೆ ಮುಖಾಂತರ ಕೊಡ್ತಾ ಇರುವಂಥ ಶಿಕ್ಷಣ ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ನೆರವನ್ನು ಕೊಡಬೇಕು ಅನ್ನೋದು ಕ್ರೈಸ್ ಸಂಸ್ಥೆಯ ಉದ್ದೇಶ ಮತ್ತು ಗುರಿ. ಆ ನಿಟ್ಟಿನಲ್ಲಿ ನಾವು 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಯನ್ನು ಮಾಡಿ ದಾಖಲಾತಿಯನ್ನು ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಇತ್ತು. ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡಿ ವಿಶೇಷ ವರ್ಗಕ್ಕೆ ಸೇರಿದ ಮಕ್ಕಳನ್ನು ಕೂಡ ನಾವು ಈ ಪ್ರಕ್ರಿಯೆಯಲ್ಲಿ ಒಳಗೊಳಿಸಬೇಕು ಅಂತೇಳಿ ಆ ಮಕ್ಕಳು ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ಪರೀಕ್ಷೆಯನ್ನು ಬರೀದೇ ಅವ್ರಿಗೂ ಕೂಡ ನಾವು ಕ್ರೈಸ್ ವಸತಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹಾಗಾಗಿ 24/4/2026 ಒಂದು ಆದೇಶವನ್ನು ಹೊರಡಿಸಿ ವಿಶೇಷ ವರ್ಗದ ಮಕ್ಕಳು ಅಂದರೆ ಸಫಾಯಿ ಕರ್ಮಚಾರಿಗಳ ಮಕ್ಕಳಿರ್ಬೋದು, ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಮಕ್ಕಳಿರ್ಬೋದು, ಚಿಂದಿ ಆಯುವರುವಂಥ ಮಕ್ಕಳಿರ್ಬೋದು, ಬಾಲ ಕಾರ್ಮಿಕರು ಮತ್ತು ಜೀತ ಪದ್ಧತಿಯಿಂದ ವಿಮುಕ್ತರಾದಂಥವ್ರ ಮಕ್ಕಳಿರ್ಬೋದು, ದೇವದಾಸಿಯರ ಮಕ್ಕಳು, ಸಂಚಾರಿ ಕುರಿಹಾಯಿಗಳ ಮಕ್ಕಳು, ಸೈನಿಕರು, ಮಾಜಿ ಸೈನಿಕರು ಮತ್ತು ಗುರುತಿಸಿರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಮಕ್ಕಳು, ಈ ವರ್ಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಶ್ರಮ ಶಾಲೆಗಳಲ್ಲಿ 5ನೇ ತರಗತಿಯಿಂದ ಓದಿ ಉತ್ತೀರ್ಣ ಆಗಿರುವಂಥ ಮಕ್ಕಳಿಗೂ ಕೂಡ ಈ 5 ಕ್ಯಾಟಗರಿನಲ್ಲಿ ನಾವು ವಿಶೇಷ ಪ್ರವರ್ಗಕ್ಕೆ ಸೇರಿದವರು ಅಂತ ಹೇಳಿ ಗುರುತು ಮಾಡಿ ಸರ್ಕಾರ 50% ಸೀಟ್ಗಳನ್ನು ಅಂದರೆ ಸುಮಾರು 43,000 ಸೀಟ್ಗಳು ಏನಿದೆ 6ನೇ ತರಗತಿನಲ್ಲಿ, ಅದರಲ್ಲಿ 50% ಸೀಟ್ಗಳನ್ನು ನಾವು ಈ ವಿಶೇಷ ಪ್ರವರ್ಗಕ್ಕೆ ಸೇರಿದ ಮಕ್ಕಳ ಮುಖಾಂತರ ಭರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ಉದ್ದೇಶ ಮಾಡಿ ಆದೇಶವನ್ನು ಹೊರಡಿಸಿದೆ. ಆ ಆದೇಶಕ್ಕೆ ಅನುಗುಣವಾಗಿ ಕ್ರೈಸ್ ಸಂಸ್ಥೆ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದೇವೆ. ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಹೋಬಳಿಗಳ ಹಂತದಲ್ಲಿ ಇರುವಂಥ ಎಲ್ಲ ನಾನೇನು ಹೇಳಿದೆ ಈಗ ವಿಶೇಷ ವರ್ಗಕ್ಕೆ, ಆ ವಿಶೇಷ ವರ್ಗಕ್ಕೆ ಸೇರಿದಂಥ ಮಕ್ಕಳು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ನಾವು ಆನ್ಲೈನ್ ಲಿಂಕನ್ನು ಕೂಡ ಶೇರ್ ಮಾಡಿದ್ದೀವಿ. ಅದು ಎಲ್ಲ ಪ್ರಚಾರ ಆಗಿದೆ. ಆ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಹಾಕಿದ್ರೆ ನಾವು ಅವರಿಗೆ ಸೀಟ್ಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ದಾಖಲಾತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಎಲ್ಲ ವಿಶೇಷ ವರ್ಗಕ್ಕೆ ಸೇರಿದ ನಾಗರಿಕರು ಮತ್ತು ನಮ್ಮ ವಿದ್ಯಾರ್ಥಿಗಳು